ಇವರಿಂದಾಗಿ ನನ್ನ ತಂಗಿ ಹೊಟ್ಟೆಲಿದ್ದ ಮಗು ಸತ್ತೋಗಿದೆ. ಅಲ್ಲ, ಇನ್ನು ಭೂಮಿಗೆ ಬರ್ದಿರೋ ಕೂಸು ಇವ್ರಿಗೇನು ಅನ್ಯಾಯ ಮಾಡಿತ್ತು? ಇವಾಗ ನೀವೇ ಹೇಳಿ, ಇದನ್ನು ಕೊಲೆ ಅಂತ ಹೇಳಲ್ವಾ? ಏನ್ ಯೋಚನೆ ಮಾಡ್ತಿದ್ದೀರಾ ಸಿತಾರ ಅವರೇ? ಸ್ಫಟಿಕ ಅಂದ್ರೆ ನಮಗೆಲ್ಲ ಕಾಲ್ ಮಾಡಿ ಕಾಟ ಕೊಡ್ತಿದ್ಲಲ್ಲ, ಆ ಅನಾಮಿಕ ಹುಡುಗಿ, ಅವಳೇ ಇವಳು. ನಿಮಗೆ ಶಕ್ತಿಗೆ ಅವಳ ಬಗ್ಗೆ ಏನಾದ್ರೂ ಗೊತ್ತಾ? ಇಲ್ಲ, ಅವಳು ಯಾರು ಅಂತ ನಮಗ್ ಗೊತ್ತಿಲ್ಲ. ಅವಳು ಯಾರು ಅಂತ ನಾವು ಹುಡುಕ್ತಾ ಇದ್ವಿ. ಮಾವ ಕೊಟ್ಟಿರೋ ಸಾಕ್ಷಿಗೆ ಈಗಾಗ್ಲೇ ವಿಕ್ಕಿ ಜೈಲಿಂದ ಹೊರಗೆ ಬರ್ಬೇಕಿತ್ತು. ಜೈಲಲ್ಲಿ ಇರೋದಕ್ಕೆ ಆ ಭಾರ್ಗವಿ ಎಷ್ಟು ಕಾರಣನೋ, ಆ ಅನಾಮಿಕಾ ಸ್ಫಟಿಕಾನೂ ಅಷ್ಟೇ ಕಾರಣ. ಇಷ್ಟು ದಿನ ನಮ್ ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ಸಿ ನಮ್ಮ ಮಧ್ಯನೇ ಇದ್ಲು. ಅವಳ ಬಗ್ಗೆ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ ಉರಿಯತ್ತೆ ಉರಿಯತ್ತೆ. ಇವಾಗ ಬಾಬನ್ ನಮ್ಸಕ್ ಸಬೂಬ್ ಹೇಳ್ಬೇಡ. ಬಾಬಾ ಜವಾಬ್ದಾರಿ ಕೊಟ್ಟಾಕ ನಿಭಾಯಿಸಕ್ಕಾಗ್ದೆ ಈಗೇನೋ ದೊಡ್ಡ ಕಾಳಜಿ ಇರೋರ್ ತರ ಮಾತಾಡ್ತಾ ಇದ್ದಾಳೆ. ನಾನೇನು ಕೈಗಟ್ಕೊಂಡು ಸುಮ್ನೆ ಇರ್ಲಿಲ್ಲ ಅತ್ತೆ. ಅವಳನ್ನ ಹುಡ್ಕಕ್ಕೆ ನಾನು ಟ್ರೈ ಮಾಡ್ತಾನೆ ಇದ್ದೆ. ಅವಳು ಮೆಹಂದಿ ಫಂಕ್ಷನ್ ಬಂದಿದ್ಲು, ಅದನ್ನ ಮಾವಂಗೂ ಹೇಳಿದ್ದೆ, ಬೇಕಿದ್ರೆ ಕೇಳಿ. ಅಂದ್ರೆ ಜೆಪಿ ಕೈಲಿ ಏನು ಮಾಡೋದಕ್ಕಾಗ್ಲಿಲ್ಲ ಅಂತ ಅರ್ಥ? ನಾನ್ ಹಾಗೆ ಹೇಳಿಲ್ಲ. ಸಿತಾರ ಅವರೇ, ನೀವು ಧೈರ್ಯವಾಗಿ, ನಾನು ಶಕ್ತಿ ಏನೋ ಒಂದು ಇತ್ಯರ್ಥ ಮಾಡಿ ಬೇಲ್ ಸ್ಯಾಂಕ್ಷನ್ ಮಾಡಿಸ್ತೀವಿ. ಅದಕ್ಕಿಂತ ಮುಂಚೆ ಮಾಡ್ಬೇಕಾಗಿರೋ ಕೆಲಸ ಇನ್ನೊಂದಿದೆ ಜೆಪಿ. ಆ ಸ್ಫಟಿಕ ಸರಿಗಿಲ್ಲ. ಅವಳು ಏನ್ ಮಾಡೋಕ್ಕೂ ಹೆಸಲ್ಲ. ಅವಳಿಂದ ನನ್ನ ಮಗನ ಲೈಫು ಹಾಳಾಗಬಾರ್ದು. ಮೊದಲು ಅವಳನ್ನ ಹುಡುಕಿ ತಡೀರಿ ಜೆಪಿ. ಮತ್ತೆ ಸ್ಫಟಿಕ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ? ಅಂದ್ರೆ ನೀವೇ ಹೇಳಿದ್ರಲ್ಲ, ಸ್ಫಟಿಕ ಹೇಳಿರೋ ಸಾಕ್ಷಿಯಿಂದಾನೇ ವಿಕ್ಕಿ ಜೈಲಲ್ಲಿರೋದು ಅಂತ. ಇಷ್ಟು ಮಾಡಿರೋಳು ಇನ್ನು ಏನೇನ್ ಮಾಡ್ತಾಳೋ ಅನ್ನೋ ಭಯದಿಂದ ಹೇಳ್ದೆ. ಮೊದ್ಲು ಅವಳನ್ನ ಹುಡುಕ್ಸಿ. ನನಗೆ ಈ ಕಾನೂನು ಗೊತ್ತಿಲ್ಲ, ಆದ್ರೆ ಈ ಕೇಸು ಅಷ್ಟು ಸುಲಭವಾಗಿ ಮುಗಿಲ್ಲ ಅನ್ನೋದು ಗೊತ್ತು. ನೀವ್ ಈ ಕೇಸ್ ಗೆಲ್ಬೇಕು ಅಂದ್ರೆ ನೀವು ಮತ್ತೆ ಶಕ್ತಿ ಸೇರಿ ಕೋರ್ಟ್ಗೂ ಮೀರಿದ ಕೆಲವು ಕೆಲಸಗಳನ್ನ ಮಾಡ್ಬೇಕು. ಅದೇನ್ ಮಾಡ್ಬೇಕು ಹೇಳಿ ಆಂಟಿ, ನಾನ್ ಮಾಡ್ತೀನಿ. ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ದುಃಖ ಇದೆ ಅಪ್ಪ, ನಿಜ. ಹಾಗಂತ ಆ ಜೆಪಿಗೆ ಹೆದ್ರೋ ಅವಶ್ಯಕತೆ ಇಲ್ಲ ಅಪ್ಪ. ಈಗ ನೋಡಿ, ಅವ್ರ ಮನೇಲೆ ಇದ್ಕೊಂಡು ಆ ವಿಕ್ಕಿನ ನಾನು ಜೈಲಿಗೆ ಕಳಿಸ್ಲಿಲ್ಲ, ನನ್ ಕೋರ್ಟಲ್ಲಿ ಗೆಲ್ಲಿಲ್ಲ. ಹಾಗೆ ಅವ್ರ ಮನೇಲಿ ಅವ್ರ ಕೆಟ್ಟ ಕೆಲ್ಸನ ಮಟ್ಟ ಹಾಕ್ತಾ ಇದ್ದೀನಿ. ಅವ್ರ ಕೈಲಿ ಏನು ಮಾಡಕ್ಕಾಗಲ್ಲಪ್ಪ, ನೀವು ಭಯ ಪಡ್ಬೇಡಿ. ನನಗೆ ನನ್ನ ಬಗ್ಗೆ ಭಯ ಆಗ್ತಿಲ್ಲ ಪುಟ್ಟ, ನಿನ್ನ ಜೀವನದ ಬಗ್ಗೆ ಭಯ ಆಗ್ತಿಲ್ಲ. ಅಲ್ಲ, ಆ ಜೆಪಿನ ಎದುರಾಕೊಂಡು ಅವನದೇ ಮನೆಯಲ್ಲಿ ಅವನ ಕಣ್ಣೆದುರಿಗೆ ಅದೇಗ್ ಜೀವನ ಮಾಡ್ತಿದ್ದೆ ಪುಟ್ಟಿ ನೀನು? ಈ ಮನೇಲಿ ಜೆಪಿ ಅಂತ ದುಷ್ಟ ಬುದ್ಧಿ ಅವ್ರ ಜೊತೆ ಸತ್ಯನ ಗೌರವಿಸೋ ಒಳ್ಳೆ ಬುದ್ಧಿ ಅವರು ಇದಾರಪ್ಪ. ಆದರೂ ಅರ್ಜುನ್ನ ಮೆಚ್ಚಬೇಕಮ್ಮ. ಅವನ್ ಜೆಪಿ ಮಗನಾದ್ರೂ ನಿನ್ ಜೊತೆ ನಿಂತಿದ್ದಾನಲ್ಲ, ಆ ಕೇಸ್ ನಡ್ಸೋದಕ್ಕೆ ಬಿಟ್ಟಿದ್ದಾನಲ್ಲ, ಅದೇ ಸ್ವಲ್ಪ ಸಮಾಧಾನ ನನಗೆ. ಅರ್ಜುನ್,
ಏನಪ್ಪ ಇದೆಲ್ಲ? ನೀನು JP ಮಗ ಅಂತ ಯಾಕೆ ನಮ್ಮಿಂದ ಮುಚ್ಚಿಟ್ಟೆ? JPಯಿಂದ ಶಕ್ತಿಯಿಂದ ನಮ್ಮ ಕುಟುಂಬ ಎಷ್ಟು ಕಷ್ಟಪಟ್ಟಿದೆ ಅಂತ ಗೊತ್ತಲ್ವ ನಿನಗೆ? ಇಷ್ಟೆಲ್ಲ ಗೊತ್ತಿದ್ರು ಹೇಗಪ್ಪ ನಮ್ಮ ಮಗಳನ್ನ ಮದುವೆ ಆದೆ ನೀನು? ಹೋಗ್ಲಿ ಬಿಡು, ನೀನಾದ್ರೂ ಇವಳ ಜೊತೆ ಇದೆಯಲ್ಲ. ನನ್ನ ಮಗಳು JP ಮನೆಯಲ್ಲಿ ಇದ್ದಾಳೆ ಅನ್ನೋ ಭಯ ಮನಸ್ಸಿನಲ್ಲಿ ಇದ್ರು ನೀನು ಇವಳ ಜೊತೆ ಇದೆಯಾ ಅನ್ನೋ ಸಮಾಧಾನ ಅಂತೂ ಇದೆ ನನಗೆ. ಏನಪ್ಪ, ಇಷ್ಟೆಲ್ಲ ಕಷ್ಟಗಳ ನಡುವೆನು ನನ್ನ ಮಗಳ ಜೊತೆ ನಿಂತ್ಕೊಂಡ್ಚಲ್ವಾ ನೀನು? ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರಿಂದಾನೆ ನಮ್ಮನೆಯವ್ರಿಗೆ ಸ್ಥಿತಿ ಬಂದಿರೋ. ಪಾರ್ಥ ನೋಡಿ, ಅಪ್ಪನ ಹತ್ರ ಜೋರಾಗಿ ಮಾತಾಡ್ಬಿಡಿ ಪಾರ್ಥ. ಏನಾಯ್ತು ಮನೆಗೆ ಹೋಗ್ಬಿಟ್ಟು ಮಾತಾಡೋಣ, ನಾನೆಲ್ಲ ಹೇಳ್ತೀನಿ. ಮನೆ? ಯಾವ ಮನೆ? ಯಾವ ಮನೆ ಬಗ್ಗೆ ಮಾತಾಡ್ತಿದ್ದೀರಾ? ಎಲ್ರು ಮನ್ಸನ್ನ ಛಿದ್ರ ಮಾಡಿ ಅವ್ರ ನೆಮ್ಮದಿ ಕಿತ್ಕೊಂಡಿದ್ದೀರಲ್ಲ, ಆ ಮನೆ ಬಗ್ಗೆ ಮಾತಾಡ್ತಿದ್ದೀರಾ? ಪ್ಲೀಸ್ ಅರ್ಜುನ್, ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ಯಾಕೆ ತಡೀತಿದ್ದೀರಾ? ಓ, ನಿಮ್ಮಪ್ಪಂಗೆ ನಿಮ್ ಬಗ್ಗೆ ಗೊತ್ತಾಗತ್ತೆ ಅಂತ ಭಯನಾ? ನಿಮಗೆ ನಿಮ್ ಲೈಫಲ್ಲಿ ನಿಮ್ಮಪ್ಪ ಅಂದ್ರೆ ಎಷ್ಟು ಇಂಪಾರ್ಟೆಂಟೋ, ನಮ್ಮಪ್ಪ ಅಂದ್ರೆ ನನಗೂ ಅಷ್ಟೇ ಇಂಪಾರ್ಟೆಂಟ್. ಏನ್ ನಡೀತಾ ಇದೆ ಇಲ್ಲಿ? ನೀವಿಬ್ರು ಯಾಕೆ ಕಿತ್ತಾಡ್ತಾ ಇದ್ದೀರಾ? ಕೋರ್ಟ್ನಲ್ಲಿ ನೀನು ನಮ್ ಭಾರ್ಗವಿ ಗೆಲ್ಬೇಕು ಅಂತ ಚಿಂತೆ ಮಾಡ್ತಿದ್ದೆ. ಗೆದ್ದು ಎದುರು ಸಿಕ್ತಾಗ ಯಾಕಪ್ಪ ಹಿಂಗೆ ಎಗರಾಡ್ತಿದ್ಯಾ? ಏನಾಯ್ತು? ನಾನ್ ಕೋರ್ಟಿಗೆ ಬಂದಿದ್ದು ಇವ್ರಿಗೆ ಸಪೋರ್ಟ್ ಮಾಡಕ್ಕೋ ಗೆಲ್ಬೇಕು ಅಂತ ಅಲ್ಲ. ವಿಕ್ಕಿ ಸೇಫ್ ಆಗ್ಬೇಕು, ನನ್ ತಂಗಿ ಜೀವನ ಹಾಳಾಗ್ಬಾರ್ದು ಅಂತ. ಏನ್ ಹೇಳ್ತಾ ಇದ್ದೀನಿ ನೀನು? ನೀನ್ ವಿಕ್ಕಿ ಪರವಾಗಿ ಮಾತಾಡ್ತಾ ಇದೀಯಾ? ಹೌದು, ಯಾಕಂದ್ರೆ ಅವನೀಗ ನನ್ನ ತಂಗಿ ಗಂಡ. ಆದ್ರೀಗ ಈ ನಿಮ್ ಮಗಳು ವಿಕ್ಕಿ ಮಾಡ್ದಿರೋ ತಪ್ಪಿಗೆ ಅವನನ್ನ ಜೈಲಿಗೆ ಕಳ್ಸಿ ನನ್ನ ತಂಗಿ ಜೀವನ ಹಾಳು ಮಾಡಕ್ ಹೊರಟಿದ್ದಾಳೆ. ನೀನ್ ಧೈರ್ಯನ ಮೆಚ್ಚಲೇಬೇಕು ಬೃಂದ. ಈ ಸ್ಕೂಲ್ ಮಕ್ಳು ಇರ್ತಾರಲ್ಲ, ಆನ್ಸರ್ ಗೊತ್ತಿದೆ ಅಂತ ಕೈ ಎತ್ತಾರೆ, ಆಮೇಲೆ ತಪ್ಪುತ್ರ ಕೊಡ್ತಾರಲ್ಲ. ಹಾಗೆ ನೀನು ಎಲ್ಲದಕ್ಕೂ ನಾನ್ ಬಂದ್ಬಿಡ್ತೀನಿ, ನಾನ್ ಹೇಳ್ಬಿಡ್ತೀನಿ, ನಾನ್ ಮಾಡ್ಬಿಡ್ತೀನಿ ಅಂತ ಬರ್ತೀಯ. ನಿನ್ ಕೈಯಲ್ಲಿ ಒಂದ್ ಹಿಡಿ ಮಣ್ಣು ಎತ್ತಕ್ಕೆ ಯೋಗ್ಯತೆ ಇಲ್ಲ, ಬೆಟ್ಟ ಎತ್ತೀನಿ ಅಂತ ಕೊಚ್ಕೊಳ್ಳೋದ್ ಬೇರೆ. ಇಷ್ಟಾದ್ರೂ ನಿನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಲ್ವಾ? ಸುಮ್ಮನೆ ಎಲ್ಲದಕ್ಕೂ ನನ್ನ ಬೈಬೇಡಿ. ನಾನು ಏನ್ ಮಾಡ್ಬಲ್ಲೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತು. JP ಅವ್ರ ಕೈಲಿ ಏನೂ ಆಗಿಲ್ಲ, ನೀನೇನ್ ಮಾಡ್ಬಿಡ್ತೀಯ? ನೋಡಿ JP, ನಾನು ಹೇಳಿದ್ದು ನೆನಪಿರ್ಲಿ. ನೀವು ಶಕ್ತಿ ಇಬ್ರು ಒಂದಾಗಿ ನನ್ನ ಮಗ ವಿಕ್ಕಿನ ಬಚಾವ್ ಮಾಡಬೇಕು. ಇಲ್ಲ ಅಂದ್ರೆ ನನ್ನ ಮಗನ ಕಾಪಾಡ್ಕೊಳ್ಳೋದಕ್ಕೆ ನಾನೇನಾದ್ರು ನಿರ್ಧಾರ ಮಾಡಬೇಕಾಗತ್ತೆ. ಏಯ್, ಯಾರೆದ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವೇನೆ ನಿನ್ಗೆ? ಅಯ್ಯೋ ಅತ್ತೆ, ನಾನೇನ್ ಮಾಡ್ದೆ?
ನೀನ್ ಮಾತಾಡಿದ್ ನೋಡಿದ್ರೆ ಆ ಭಾರ್ಗವಿ ಮುಂದೆ ನಮ್ ಭಾವ ಏನೂ ಇಲ್ಲ ಅನ್ನೋ ಹಾಗಿತ್ತು. ನಾನ್ ಹಾಗೆ ಹೇಳಿಲ್ಲ ಚಿಕ್ಕತ್ತೆ. ಕೇಸ್ಗೆ ನನ್ ಕಡೆಯಿಂದ ಏನಾದ್ರೂ ಹೆಲ್ಪ್ ಬೇಕಾಗುತ್ತಾ ಅಂತ ಕೇಳ್ದೆ ಅಷ್ಟೇ. ಅಲ್ಲ, ನಾನು ಆಡೋ ಪ್ರತಿ ಮಾತುಗೂ ಚುಚ್ಚಿ ಚುಚ್ಚಿ ಮಾತಾಡ್ತಿರಲ್ಲ, ಯಾಕೆ? ಕೋಲ್ ತಗೊಂಡ್ 4 ಬಾರ್ಸೋಣ ಅಂತ ಅನ್ಸುತ್ತೆ, ಆದ್ರೆ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಸುಮ್ನಿದೀನಿ. ನಿಜ ಹೇಳು ಬೃಂದ, ನೀನು ನಿನ್ ತಂಗಿ ಸೇರ್ಕೊಂಡು ನಮ್ ಕುಟುಂಬನ ಸರ್ವನಾಶ ಮಾಡ್ಬೇಕು ಅನ್ಕೊಂಡಿದ್ಯಾ? 1000 ಸಲ ಹೇಳಿದೀನಿ ನಿಮಗಿಂತ ಆ ಭಾರ್ಗವಿ ಮೇಲೆ ನನಗೆ ವೈರತ್ವ ಜಾಸ್ತಿ ಅಂತ. ನೀವಂತೂ ಏನು ಕೆಲಸ ಮಾಡಲ್ಲ. ನಾನೇನಾದ್ರೂ ಮಾಡ್ತೀನಿ ಅಂತ ಬಂದ್ರೆ ಹೀಗ್ ಕಾಲ್ ಕೆರ್ಕೊಂಡು ಜಗಳಕ್ ಬರ್ತೀರಾ? ಬೃಂದ, ನೀನ್ ಈ ಮನೆ ಸೊಸೆ ಅನ್ನೋ ಗತ್ತಲ್ಲಿ ಭ್ರಮೆಯಲ್ಲಿ ಮಾತಾಡ್ಬೇಡ. ನೀನ್ ಈ ಮನೆಗ್ ಏನು ಅಲ್ಲ ಅನ್ನೋದನ್ನ ಜೆಪಿ ಹೇಳಿದ್ದು ನೆನಪಿಲ್ವಾ? ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರು. ಅದನ್ ಬಿಟ್ಟು ನನ್ ಕುಟುಂಬದ ವಿಷಯದಲ್ಲಿ ಮೂಗ್ ತೂರ್ಸಕ್ ಬರ್ಬೇಡ. ನಿನ್ನ ಸ್ಥಾನ ಏನಿದ್ರು ಆ ಮೂಲೆನಲ್ಲಿ, ಅದನ್ನ ಅರ್ಥ ಮಾಡ್ಕೊಂಡು ತೆಪ್ಪಗಿದ್ರೆ ಸರಿ. ಬಿಟ್ಟಿ ಕೂಳ್ ಹಾಕೋಕೆ ಇದು ಧರ್ಮಛತ್ರ ಅಲ್ಲ ಅಂತ ಭಾವ ಹೇಳಿದಾರಲ್ಲ ಅಕ್ಕ. ಹೌದಲ್ವಾ? ಇವಳ ಹತ್ರ ಏನ್ ಕೆಲಸ ಮಾಡ್ಸೋಣ? ಅಡ್ಗೆ, ಕ್ಲೀನಿಂಗು, ಲಾಂಡ್ರಿ ಇದೆಲ್ಲ ಮಾಡಿಸ್ಬೋದು ಅಕ್ಕ. ಇನ್ಮೇಲೆ ಈ ಮನೆ ಎಲ್ಲಾ ಕೆಲ್ಸ, ಅಡ್ಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಎಲ್ಲಾ ಕೆಲ್ಸ ಮಾಡೋದು ನೀನೆ. ಅಕಸ್ಮಾತ್ ಏನಾದ್ರೂ ಮೈಗಳ್ತನ ಕಾಣಿಸ್ಬೇಕಲ್ಲ, ಜೆಪಿ ಕಂಪ್ಲೇಂಟ್ ಮಾಡಿ ನೀನು ಗತಿ ಕಾಣಿಸ್ತೀನಿ. ಹುಷಾರ್. ಏನ್ ನಡೀತಿದೆ ಭಾರ್ಗವಿ ಇಲ್ಲಿ? ಅಡಿ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ? ನಿನ್ ಗಂಡ ಆದ್ರೂ ನಿನ್ ಪರವಾಗಿದ್ದಾನೆ ಅಂತ ಸಮಾಧಾನ ಮಾಡ್ಕೊಂಡಿದ್ರೆ ಇವನೇ ನಿನ್ಗೆ ಅಪವಾದ ಹೊರಿಸ್ತಾ ಇದ್ದಾನಲ್ಲಮ್ಮ. ಅಪವಾದ ಹೊರಿಸ್ತಾ ಇಲ್ಲ, ನಿಮ್ ಮಗಳು ಮಾಡಿರೋ ಗನಂದಾರಿ ಕೆಲ್ಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಜ ಹೇಳ್ತಾ ಇದ್ದೀನಿ. ನಿಮ್ ಕಣ್ಣಿಗೆ ಕಾಣ್ತಿರೋದೇ ನಿಜ ಅಂತ ನಂಬಕ್ ಹೋಗ್ಬೇಡಿ ಅರ್ಜುನ್. ಅವ್ರು ಹೇಳೋ ಸುಳ್ಳಿಗೆ ನೀವು ಮೋಸ ಹೋಗ್ತಿರೋದನ್ನ ನನ್ ಕೈ ನೋಡಕ್ ಆಗ್ತಿಲ್ಲ. ಅಷ್ಟು ಕುರಿತು ರಿತು ಪ್ರೆಗ್ನೆಂಟ್ ಅಲ್ಲ, ನಾಟಕ ಆಡ್ತಿದ್ಲು ಅಂತೀರಾ? ನೋಡಿ ಮಾವ, ನ್ಯಾಯ ನೀತಿ ಅಂತ ಹೋರಾಡ್ತಿದ್ದ ನಿಮ್ ಮಗಳು ಕೇಸ್ ಗೆಲ್ಲಕ್ಕೆ ನನ್ ತಂಗಿ ಜೀವನನ ಹಾಳು ಮಾಡ್ತಾ ಇದ್ದಾಳೆ. ಇವರಿಂದಾಗಿ ನನ್ ತಂಗಿ ಹೊಟ್ಟೆಲಿದ್ ಮಗು ಸತ್ತೋಗಿದೆ. ಅಲ್ಲ, ಇನ್ನು ಭೂಮಿಗೆ ಬರ್ದಿರೋ ಕೂಸು ಇವ್ರಿಗೇನು ಅನ್ಯಾಯ ಮಾಡಿತ್ತು? ಇವಾಗ ನೀವೇ ಹೇಳಿ, ಇದನ್ನು ಕೊಲೆ ಅಂತ ಹೇಳಲ್ವಾ? ಮನುಷ್ಯತ್ವ ಇರೋರು ಮಾಡೋ ಕೆಲ್ಸನ ಇದು. ನೋಡಪ್ಪ ಅರ್ಜುನ್, ನಿನ್ಗೆಲ್ಲ ತಪ್ಪು ಕಲ್ಪನೆ ಆಗಿದೆ. ನನ್ನ ಮಗಳು ಸ್ವಂತ ಜೀವನ ಒತ್ತೆ ಇಟ್ಟು ಬೇರೆ ಜೀವನ ಕಾಪಾಡ್ತಾಳೆ ಹೊರತು ಇನ್ನೊಂದು ಜೀವನ ತೆಗೆಯುವಷ್ಟು ಕಟಿಕೆ ಅಲ್ಲ ಅವಳು. ನೀನ್ ಹೇಳೋ ಹಾಗೆ ಇವಳಿಂದ ಬೇರೆಯವ್ರಿಗೆ ತೊಂದರೆ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಸರಿಯಾಗಿ ವಿಷಯ ತಿಳ್ಕೊಂಡು ಮಾತಾಡು. ನಿಮ್ ಮಗಳ ಮೇಲಿರೋ ಮಮತೆ ಎಲ್ಲಿ ಹೋಗುತ್ತೆ ಹೇಳಿ? ಅಲ್ಲ ಮಾವ, ನಮ್ಮನೆಯವರಿಂದ ನಿಮ್ ಮಗಳಿಗೆ ತೊಂದರೆ ಆದಾಗ ನಾನ್ ನಿಮ್ ಜೊತೆ ಇರ್ಲಿಲ್ವಾ? ಅದೇ ನಿಮ್ ಮಗಳಿಂದ ನಮ್ಮನೆಯವ್ರಿಗೆ ತೊಂದರೆ ಆದಾಗ ನಾನೇ ತಪ್ಪು ಮಾಡಿದೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ನೀವ್ ಹೇಗ್ ನ್ಯಾಯದ ಪರ ಮಾತಾಡ್ತೀರಾ ಬಿಡಿ. ಅರ್ಜುನ್, ನಮ್ಮಪ್ಪನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನಂತೂ ಸುಮ್ಮನೆ ಇರಲ್ಲ. ಅವ್ರ ಬಗ್ಗೆ ಮಾತಾಡೋ ಅಧಿಕಾರನೇ ನಿಮ್ಗಿಲ್ಲ. ಹಾಗೆ ನಿಮಗೂ ಬೇರೆಯವ್ರ ಜೀವನ ಹಾಳು ಮಾಡೋ ಅಧಿಕಾರ ಇಲ್ಲ ಭಾರ್ಗವಿ.